ಮೊದಲು ನೀವು 11 ಏನು ನಡೆದವಲ್ಲ, ಭಾಳ ದುರ್ದೈವ ಅಂದ್ರೆ ನಾನು ವಿಧಾನ ಪರಿಷತ್ತು ಹೋದ ಅವಧಿ 5 ವರ್ಷದ MLA ಕೆಲಸ ಮಾಡಿದಾಗ ಅಲ್ಲಿ ಏನೂ ಚರ್ಚೆನೇ ಆಗ್ತಿದ್ದಿಲ್ಲ. ಬರೇ ಕೊನೆ ದಿವಸ ಯಾರು ಶಾಸಕರು ಇರ್ತಿದ್ದಿಲ್ಲ, ಮುಖ್ಯಮಂತ್ರಿಗಳು ಆ ಜವಾಬ್ದಾರಿ ಇಲ್ಲ. ಹಿಂಗಿದ್ದಾಗ ಏನು ಈ ಸಲ ನೋಡಿ ನಾನು ಮೊದಲನೇ ದಿವಸನೇ ಧರಣಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ನಮ್ಮ ಅಧ್ಯಕ್ಷರು, ವಿಧಾನಸಭಾ ಅಧ್ಯಕ್ಷರು, ಭಾಳ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ನನ್ನ ಮಾತನ್ನು ಒಪ್ಪಿ ಮೊದಲ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆಯನ್ನು ತಗೊಂಡು ಬರ ಮತ್ತು ಉತ್ತರ ಕರ್ನಾಟಕ. ಆದರೂ ಎಲ್ಲ ಸಾಕಷ್ಟು ಏನು ಮಧ್ಯದಲ್ಲಿ ಯಾವ್ಯಾವ ಬಂದು ಆದರೂ 3 ದಿವಸ ಚರ್ಚೆ ನಡೆದದ. ನಿನ್ನೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಸಹಿತ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದು ನಿಜ ಅದು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ 114 ತಾಲೂಕುಗಳು ಕರ್ನಾಟಕದಲ್ಲಿ ಅತಿ ಮೋಸ್ಟ್ ಬ್ಯಾಕ್ವರ್ಡು ಮುಂದುವರೆದಂಥ ಭಾಳ ಅವೆಲ್ಲ 98% ಎಲ್ಲ ಹಳೆ ಮೈಸೂರು ಭಾಗದಾಗೇ ಅದಾವೆ. ಹಿಂಗಾಗಿ ಕಲಬುರಗಿ ನಂಬರ್ 1ದಾಗ ಹೆಚ್ಚದವು, ಬಿಜಾಪುರದಲ್ಲಿ 5 ತಾಲೂಕು ಅದಾವೆ. ಈಗ ಇದರಿಂದ ಏನು ಆಯ್ತಂದ್ರೆ ನೋಡಿರಿ, ಇವತ್ತು ನಮ್ಮ 100 ಕೋಟಿ ರೂಪಾಯಿ ಕೊಟ್ಟಿದ್ರು ನಮ್ಮ ತೊರವಿ ಕೋಲ್ಡ್ ಸ್ಟೋರೇಜಕ್ಕೆ. ಮೊದಲು 41 ಕೋಟಿ ಬಂದಿದೆ. ನಿನ್ನೆ ಸಿದ್ದರಾಮಯ್ಯನವರು ಆ 100 ಕೋಟಿನ ಕೊಡ್ತೀನಿ ಅಂತ ನಾನು ಭರವಸೆ ಕೊಟ್ಟರು. ಸುಮಾರು 1,500 ಕೋಟಿ ರೂಪಾಯಿದ್ದು ನಮ್ಮ ಇಟ್ಟಂಗ್ಯಾಳಬಲ್ಲಿ ಹೊಸ ಒಂದು ಕೈಗಾರಿಕಾ ಹೊಸತನ್ನು ಮಾಡ್ತೀನಿ ಅಂತ ಅದನ್ನು ಹೇಳಿದ್ರು. ಕಲಬುರಗಿಗೆ ಹೇಳಿದ್ರು. ರಾಯಚೂರಿಗೆ ಹತ್ತಿ ಇದ್ರ ಮ್ಯಾಗಿನ ಉತ್ಪಾದನೆಗಳ ಒಂದು ಕಾರ್ಖಾನೆ ಮಾಡ್ತೀನಿ ಅಂತ ಹೋದ್ರು. ಬೆಳಗಾವಿಗೆ 2,500 ಎಕರೆದಲ್ಲಿ ಅಲ್ಲಿ ಕೈಗಾರಿಕೆಯನ್ನು ಬೆಳೆಸ್ತೀನಿ ಅಂದರೆ ಇದು ಒಟ್ಟಾರೆ ಚರ್ಚೆ ಭಾಳ ಫಲಪ್ರದ ಆಗೈತಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಅವರು ಏನು ಬೇಕು ಕೊಟ್ಟಿಲ್ಲ. ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡು ಅವರು ನಮ್ಮ ಸಮಾಧಾನ ಇದೆ. ಒಟ್ಟಾರೆ ಚರ್ಚೆ ಪ್ರಾರಂಭ ಆಗಿದೆ ಉತ್ತರ ಕರ್ನಾಟಕ. ಮೊದಲು ನೀವು 11 ಏನು ನಡೆದವಲ್ಲ, ಭಾಳ ದುರ್ದೈವ ಅಂದ್ರೆ ನಾನು ವಿಧಾನ ಪರಿಷತ್ತು ಹೋದ ಅವಧಿ 5 ವರ್ಷದ MLA ಕೆಲಸ ಮಾಡಿದಾಗ ಅಲ್ಲಿ ಏನೂ ಚರ್ಚೆನೇ ಆಗ್ತಿದ್ದಿಲ್ಲ. ಬರೇ ಕೊನೆ ದಿವಸ ಯಾರು ಶಾಸಕರು ಇರ್ತಿದ್ದಿಲ್ಲ, ಮುಖ್ಯಮಂತ್ರಿಗಳು ಆ ಜವಾಬ್ದಾರಿ ಇಲ್ಲ. ಹಿಂಗಿದ್ದಾಗ ಏನು ಈ ಸಲ ನೋಡಿ ನಾನು ಮೊದಲನೇ ದಿವಸನೇ ಧರಣಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ನಮ್ಮ ಅಧ್ಯಕ್ಷರು, ವಿಧಾನಸಭಾ ಅಧ್ಯಕ್ಷರು, ಭಾಳ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ನನ್ನ ಮಾತನ್ನು ಒಪ್ಪಿ ಮೊದಲ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆಯನ್ನು ತಗೊಂಡು ಬರ ಮತ್ತು ಉತ್ತರ ಕರ್ನಾಟಕ. ಆದರೂ ಎಲ್ಲ ಸಾಕಷ್ಟು ಏನು ಮಧ್ಯದಲ್ಲಿ ಯಾವ್ಯಾವ ಬಂದು ಆದರೂ 3 ದಿವಸ ಚರ್ಚೆ ನಡೆದದ. ನಿನ್ನೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಸಹಿತ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದು ನಿಜ ಅದು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ 114 ತಾಲೂಕುಗಳು ಕರ್ನಾಟಕದಲ್ಲಿ ಅತಿ ಮೋಸ್ಟ್ ಬ್ಯಾಕ್ವರ್ಡು ಮುಂದುವರೆದಂಥ ಭಾಳ ಅವೆಲ್ಲ 98% ಎಲ್ಲ ಹಳೆ ಮೈಸೂರು ಭಾಗದಾಗೇ ಅದಾವೆ. ಹಿಂಗಾಗಿ ಕಲಬುರಗಿ ನಂಬರ್ 1ದಾಗ ಹೆಚ್ಚದವು, ಬಿಜಾಪುರದಲ್ಲಿ 5 ತಾಲೂಕು ಅದಾವೆ. ಈಗ ಇದರಿಂದ ಏನು ಆಯ್ತಂದ್ರೆ ನೋಡಿರಿ, ಇವತ್ತು ನಮ್ಮ 100 ಕೋಟಿ ರೂಪಾಯಿ ಕೊಟ್ಟಿದ್ರು ನಮ್ಮ ತೊರವಿ ಕೋಲ್ಡ್ ಸ್ಟೋರೇಜಕ್ಕೆ. ಮೊದಲು 41 ಕೋಟಿ ಬಂದಿದೆ. ನಿನ್ನೆ ಸಿದ್ದರಾಮಯ್ಯನವರು ಆ 100 ಕೋಟಿನ ಕೊಡ್ತೀನಿ ಅಂತ ನಾನು ಭರವಸೆ ಕೊಟ್ಟರು. ಸುಮಾರು 1,500 ಕೋಟಿ ರೂಪಾಯಿದ್ದು ನಮ್ಮ ಇಟ್ಟಂಗ್ಯಾಳಬಲ್ಲಿ ಹೊಸ ಒಂದು ಕೈಗಾರಿಕಾ ಹೊಸತನ್ನು ಮಾಡ್ತೀನಿ ಅಂತ ಅದನ್ನು ಹೇಳಿದ್ರು. ಕಲಬುರಗಿಗೆ ಹೇಳಿದ್ರು. ರಾಯಚೂರಿಗೆ ಹತ್ತಿ ಇದ್ರ ಮ್ಯಾಗಿನ ಉತ್ಪಾದನೆಗಳ ಒಂದು ಕಾರ್ಖಾನೆ ಮಾಡ್ತೀನಿ ಅಂತ ಹೋದ್ರು. ಬೆಳಗಾವಿಗೆ 2,500 ಎಕರೆದಲ್ಲಿ ಅಲ್ಲಿ ಕೈಗಾರಿಕೆಯನ್ನು ಬೆಳೆಸ್ತೀನಿ ಅಂದರೆ ಇದು ಒಟ್ಟಾರೆ ಚರ್ಚೆ ಭಾಳ ಫಲಪ್ರದ ಆಗೈತಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಅವರು ಏನು ಬೇಕು ಕೊಟ್ಟಿಲ್ಲ. ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡು ಅವರು ನಮ್ಮ ಸಮಾಧಾನ ಇದೆ. ಒಟ್ಟಾರೆ ಚರ್ಚೆ ಪ್ರಾರಂಭ ಆಗಿದೆ ಉತ್ತರ ಕರ್ನಾಟಕ.